Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. IPL 2026 ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಏನು ಗುರು, ಇನ್ನು ಹೇಳ್ತಾನೆ ಇದೆ, ಲ್ಯಾಗ್ ಹೊಡಿತಾನೆ ಇದೆ ಇದು ಪ್ರಾಸೆಸ್ಸು. ಇನ್ನು ಹಾಗೇ ಇಲ್ವಲ್ಲ. ಏನು ಪ್ರಾಸೆಸ್ಸು ಅಂತ ಅಂದರೆ ಗೊತ್ತಿರೋದೇ, ಈ ಒಂದು 5-6 ತಿಂಗಳಿಂದ ಸದ್ದಲ್ಲಿರುವಂಥ ಮ್ಯಾಟ್ರ್ ಇದು. ಇನ್ಫ್ಯಾಕ್ಟ್ ಲಾಸ್ಟ್ IPLನ RCB ಗೆಲ್ತಾ ಇದ್ದಂಗಿಂತ ಇದು ಸೌಂಡಲ್ಲೇ ಇದೆ. ಯಾವಾಗ ಸ್ಟ್ಯಾಂಪೇಡ್ ಕೇಸ್ ಅದು ಇದೆಲ್ಲ ಆಯಿತು, ಇದು ಸೌಂಡಲ್ಲೇ ಇದೆ. RCB ಮಾರಾಟಕ್ಕಿದೆ, ರಾಜಸ್ಥಾನ್ ರಾಯಲ್ಸ್ ಮಾರಾಟಕ್ಕಿದೆ ಅಂತ. ಸೊ ಇದು ಗೊತ್ತು ಮಾರಾಟಕ್ಕಿದೆ ಅಂತ. ಆ್ಯಂಡ್ ಫ್ರಾಂಚೈಸ್ ಓನರ್ಗಳು ಕೂಡ ಆಪ್ಷನ್ಗೇನು ಬಂದಿರಲಿಲ್ಲ, ಇದು ಕೂಡ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆ್ಯಂಡ್ ಇವಾಗ ಬರ್ತದೆ ಅಪ್ಡೇಟು ರಾಜಸ್ಥಾನ್ ರಾಯಲ್ಸ್ ರಿಲೇಟೆಡು. ರಾಜಸ್ಥಾನ್ ರಾಯಲ್ಸ್ ಆಗುತ್ತೆ ಮೊದಲನೇ $1 ಬಿಲಿಯನ್ ಟೀಮು. ಹೌದು ಗುರು, RCB ಎಲ್ಲ ಮೊದಲನೇ $1 ಬಿಲಿಯನ್ ಟೀಮ್ ಆಗೋಕ್ಕೆ ರೆಡಿ ಆಗ್ತಾ ಇದೆ ರಾಜಸ್ಥಾನ್ ರಾಯಲ್ಸು. ಮೊದಲನೇ ಸೇಲ್ ಆಗೋದು ಯಾರ್ದು ಅಂತಂದರೆ ಫ್ರಾಂಚೈಸಸ್ ಸೇಲ್ ಆಗೋದು ರಾಜಸ್ಥಾನ್ ರಾಯಲ್ಸ್ ಹತ್ರನೇ ಕಾಣಿಸ್ತಾ ಇದೆ. RCBದು ಕೂಡ ಆಗುತ್ತೆ, ಬಟ್ ಅದು ಪ್ರಾಸೆಸ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಮಾರ್ಚ್ ಆದಮೇಲೆ ಆಗೋದು RCBದು. ಬಟ್ ಈ ಪ್ರಾಸೆಸ್ ಏನಿದೆ ರಾಜಸ್ಥಾನ್ ರಾಯಲ್ಸ್ದು ಪಟ್ಟಣಂಗೆ ಆದರೂ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಇದೇನು ಪಟ್ಟಣಂಗೆ ಆಗೋ ಪ್ರೊಸೆಸ್ ಏನಲ್ಲ, ಬಟ್ ಆದರೂ ಇವಾಗ ಬರ್ತಿರೋಂಥ ಅಪ್ಡೇಟ್ ಏನು ಅಂದರೆ ರಾಜಸ್ಥಾನ್ ರಾಯಲ್ಸ್ ಮೊದಲನೇ $1 ಬಿಲಿಯನ್ ಟೀಮ್ ಆಗುತ್ತೆ ಅಂತ. ಲಾಸ್ಟ್ $1 ಬಿಲಿಯನ್ ಟೀಮ್ ಏನಾಗಿರಲಿಲ್ಲ ಇದುವರೆಗೂ ಕೂಡ. ಸೇಲ್ ಯಾವ ಟೀಮು ಕೂಡ $1 ಬಿಲಿಯನ್ ಆಗೇ ಇಲ್ಲ. IPL ಇಷ್ಟನ್ನ ತೊಗೊಂಡು ನೋಡ್ತಾರೆ, ವ್ಯಾಲ್ಯೂ ಮಾಡ್ಬೋದು, ಬಟ್ ಸೇಲ್ ಆಗಿಲ್ಲ. ಲಕ್ನೋ ಸೂಪರ್ ಜೈಂಟ್ಸ್ನ ಮಾರಾಟ ಮಾಡಲಾಗಿತ್ತು, ಗೊತ್ತಲ್ಲಪ್ಪ ಅವರ ಓನರ್ಗೆ. ಅದು 7,000 ಎಷ್ಟು ಕೋಟಿಗೆ, 7,090 ಕೋಟಿಗೆ. $1 ಬಿಲಿಯನ್ ಬರೋದಿಲ್ಲ. $1 ಬಿಲಿಯನ್ ಬರಬೇಕು ಅಂದರೆ ಅಪ್ರಾಕ್ಸಿಮೇಟ್ಲಿ 9,500 ಕೋಟಿ 300 ಕೋಟಿ ರೇಂಜಿಗೆ ಬರಬೇಕು. ಸೊ ಇವಾಗ ಇವರು ಕೋಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಏಮ್ ಮಾಡ್ತಾ ಇದ್ದಾರೆ. ಅಂದರೆ ಏಮ್ ಮಾಡಿದ್ದಾರೆ ಅಂತಲ್ಲ, ಆ್ಯಂಡ್ ಬಿಡಿಂಗು ಕೂಡ ಬಂದಿದ್ದಾರಂತೆ. 4 ಕಂಪನೀಸ್ಗಳು, 4 ಗ್ರೂಪ್ಸ್ಗಳು ಬಿಡ್ ಮಾಡೋದಕ್ಕೆ ರೆಡಿ ಆಗಿದ್ದಾರಂತೆ. $1 ಬಿಲಿಯನ್ ಇಂದ ಇಟ್ಕೊಂಡು $1.3 ಬಿಲಿಯನ್ ವರ್ಗೂ ಕೂಡ ಇದ್ರದ್ದು ವ್ಯಾಲ್ಯೂಯೇಷನ್ ಇದೆ. ಆ್ಯಂಡ್ ಇಷ್ಟರಲ್ಲಿ $1 ಬಿಲಿಯನಿಂದ $1.3 ಬಿಲಿಯನಲ್ಲಿ ಎಷ್ಟು ಬೇಕಾದರೂ ಬರಬಹುದು. ಯಾರಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. US ಬೇಸ್ ಕಂಪ್ನಿಗಳೆಲ್ಲ ಬಂದಿದ್ದಾವಂತೆ. 4 ಕಂಪನಿಗಳು, 4 ಗ್ರೂಪ್ಸ್ಗಳು ಮೇಯ್ನಾಗಿ ರಾಜಸ್ಥಾನ್ ರಾಯಲ್ಸ್ಗೆ ಏಮ್ ಮಾಡ್ತಾ ಇದ್ದಾವಂತೆ. ಆ್ಯಂಡ್ ಬಿಡ್ಡಿಂಗ್ ವಾರ್ನು ಕೂಡ ಸ್ಟಾರ್ಟ್ ಮಾಡಿದಂತೆ, ಬಿಡ್ನು ಕೂಡ ಸಲ್ಲಿಸಿದ್ದಾರೆ ಅಂತ ಇವಾಗ ಅಪ್ಡೇಟು ಬಂದಿದೆ. ಸೊ $1.3 ಬಿಲಿಯನ್ ಕಂಪ್ನಿ ಆಗ್ತಾ ಇದೆ ರಾಜಸ್ಥಾನ್ ರಾಯಲ್ಸು. ಇವರೇನು ಅಷ್ಟೇನಾಗಿ ಹೆವಿ ಇಂಪ್ಯಾಕ್ಟ್ ಏನು ಮಾಡಿಲ್ಲ IPL ಅಲ್ಲಿ. ಫಸ್ಟ್ ಸೀಸನು ಟ್ರೋಫಿನ ಗೆಲ್ತಾರೆ, 2022ರಲ್ಲಿ ಫೈನಲ್ಗೆ ಬರ್ತಾರೆ. ಲಾಸ್ಟ್ ಸೀಸನ್ ಕೂಡ ಅಷ್ಟರ ಮಟ್ಟಿಗೆ ಏನಾಗಿಲ್ಲ. ಇವರೇನು ಚಾಂಪಿಯನ್ಸ್ ಏನಾಗಿಲ್ಲ ರೀಸೆಂಟಾಗಿ ನೋಡ್ತು ಅಂತ ಅಂದಾಗ. ಇವರು ಸೇಲ್ ಮಾಡೋದ್ರಲ್ಲಿ ಅಂಥ ಮಟ್ಟಿಗೆ ಹೆವಿ ಗಳಿಕೆ ಆಗುತ್ತೆ ಅಂತೂ ಇಲ್ಲ. ಬಟ್ ರಾಜಸ್ಥಾನ್ ರಾಯಲ್ಸ್ ಅಂತ ಫ್ರಾಂಚೈಸ್ಗೆ ಏನು ಅಂಥ ಹೆವಿ ಕ್ರಿಯೇಟ್ ಮಾಡದೇ ಇರೋಂಥ ಫ್ರಾಂಚೈಸ್ಗೆ IPL ಅಲ್ಲಿ, ಅಂದರೆ ನಾನು ಹೇಳ್ತಿರೋದು CSK ಥರ, MI ಥರ, RCB ಥರ, ಫಾರ್ ದಟ್ ಮ್ಯಾಟರ್ KKR ಥರ, ಈ ಥರ ಇವರು ಹೈಪ್ನ ಕ್ರಿಯೇಟ್ ಮಾಡಿಲ್ಲ IPL ಅಂತ ಬಂದಾಗ. ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಆಗಿರಲಿ, ರಾಜಸ್ಥಾನ್ ರಾಯಲ್ಸ್ ಆಗಿರಲಿ, ಪಂಜಾಬ್ ಆಗಿರಲಿ, ಸೊ ಇನ್ನು ಲಕ್ನೋ ಆಗಿರಲಿ, GT ಆಗಿರಲಿ, ಇವರೆಲ್ಲ ಅಷ್ಟರ ಮಟ್ಟಿಗೆ ಹೈಪ್ನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಇವಾಗ ಬಂದಂಥ ಫ್ರಾಂಚೈಸಿಗಳನ್ನ ಲೆಕ್ಕ ತಗೊಳಕ್ಕಾಗಲ್ಲ ನಾವು, ಲಕ್ನೋ ಸೂಪರ್ ಜೈಂಟ್ಸ್ನ, GTನ. ಯಾಕಂದರೆ ಇವರೆಲ್ಲ ಫಸ್ಟಿಂದ ಇರುವಂಥ ಫ್ರಾಂಚೈಸಿಗಳು. ಪಂಜಾಬ್ ಆಗಿರಲಿ, ಜೊತೆಗೆ ರಾಜಸ್ಥಾನ್ ಆಗಿರಲಿ, ಸೊ ಇವರೆಲ್ಲ ನಾವು ಜಾಸ್ತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಸೀಸನ್ ಸ್ಟಾರ್ಟಿಂಗಲ್ಲೇ ಗೆದ್ದಂಥವ್ರು, ಮೊದಲನೇ ಸೀಸನ್ನೇ ಗೆದ್ದಂಥವ್ರು. ಬಟ್ ಹೋಗ್ತಾ ಅದೇನು ಅಂಥ ಮಟ್ಟಿಗೆ ಹೆವಿ ಏನು RCB ರೇಂಜಿಗೆ ಬೆಳೆದಿಲ್ಲ, CSK ರೇಂಜಿಗೆ ಬೆಳೆದಿಲ್ಲ, ಮುಂಬೈ ರೇಂಜಿಗೆ ಬೆಳೆದಿಲ್ಲ. ಯಾಕಂದರೆ ಫ್ಯಾನ್ ಬೇಸು ಆ ಥರ ಅವ್ರಿಗೆ ಸಿಕ್ಕಿಲ್ಲ. ಬಟ್ ಆದರೂ ಕೂಡ ಈ ಥರ ಒಂದು ಅಮೌಂಟ್ ಬರ್ತಾ ಇದೆ ಅಂತಂದರೆ ಇವ್ರಿಗೆ ಖಂಡಿತ ಖುಷಿಯಾಗಿರ್ತಾರೆ. RCB ಕೋಟ್ ಮಾಡ್ತಾ ಇದೆ, RCBಗೆ ಬೇಕಾಗಿರೋದು $2 ಬಿಲಿಯನ್. RCB ಮೊದಲನೇ ಕಂಪನಿ ಆಗಲ್ಲ. ಇವ್ರದ್ದೇನಾದ್ರು ಸೇಲ್ ಆಗೋಯ್ತು ಅಂದರೆ ಮೊದಲನೇ $1 ಬಿಲಿಯನ್ ಕಂಪನಿ ಆಗೋದಿಲ್ಲ. ಸೇಲ್ ಆಗೋದಕ್ಕೆ 2ನೇ $1 ಬಿಲಿಯನ್ ಕಂಪನಿ ಆಗುತ್ತೆ. ಸೊ ರಾಜಸ್ಥಾನ್ ರಾಯಲ್ಸು ಅದನ್ನು ಸೀಲ್ ಮಾಡೋ ಥರ ಕಾಣಿಸ್ತಾ ಇದೆ ಇವಾಗ. ಬಟ್ RCBಗೆ ಬೇಕಾಗಿರೋಂಥದ್ದು $2 ಬಿಲಿಯನ್. ಇವ್ರಿಗೆ $1 ಬಿಲಿಯನ್ ಅಪ್ರಾಕ್ಸಿಮೇಟ್ಲಿ $1.3 ಬಿಲಿಯನ್ ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ ಹತ್ತತ್ರ 12,000 ಕೋಟಿಗೆ ಇವರು ಸೇಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ RCB ಇದ್ರ ಡಬಲ್ಲೇ ಹೋಗೋದು ಖಂಡಿತ. ಇವ್ರು ಇದಕ್ಕೋ ಇಷ್ಟಕ್ಕೆ ಹೋಯ್ತು ಅಂದರೆ 12,000 ರೇಂಜಿಗೆ ಹೋಯ್ತು ಅಂದರೆ ಅಟ್ಲೀಸ್ಟ್ RCB 17,000-18,000, ಆಲ್ಮೋಸ್ಟ್ ಒಂದು 20,000 ಕೋಟಿಗೆ ಹೋಗುವಂಥ ಎಲ್ಲ ಲಕ್ಷಣಗಳು ಇದ್ದಿದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಪ್ರಾಸೆಸ್ಸು ಕೂಡ ಮುಂದೆ ಇದೆ ಅಂತಲೂ ಕೂಡ ಅಪ್ಡೇಟ್ ಇದೆ RCBದು. ಬಟ್ ಮಾರ್ಚ್ ಆದ ನಂತರನೇ ಇದನ್ನು ಫಾರ್ವರ್ಡ್ ಹೋಗೋದು RCBದು. ಬಟ್ ಇವ್ರದ್ದು ನೋಡೋಣ ಯಾರಿಗೆ ಸಿಗುತ್ತೆ ಅಂತ. ಇವಾಗ ಕರೆಂಟ್ಲಿ ಇವ್ರು ಓನ್ ಮಾಡ್ತಾ ಇದ್ದಾರೆ ರೆಡ್ ಬರ್ಡ್ ಕ್ಯಾಪಿಟಲ್ ಪಾರ್ಟ್ನರ್ಸ್ ಜೊತೆಗೆ ಟೈಗರ್ ಗ್ಲೋಬಲ್ ಅವರು. ನೋಡೋಣ ಯಾರಿಗೆ ಈ ಟೀಮು ಸೇಲ್ ಆಗುತ್ತೆ ಅಂತ. 4 ಜನ ಏನೋ ಅಂದರೆ 4 ಗ್ರೂಪ್ಸ್ಗಳು ಸಿಕ್ಕಾಪಟ್ಟೆ ಕಿತ್ತಾಡ್ತಾ ಇದ್ದಾರೆ ಅಂತ, ನಮಗೆ ರಾಜಸ್ಥಾನ್ ರಾಯಲ್ಸ್ ಬೇಕು ಅಂತ. ಇವ್ರಿಗೆ 4 ಜನ ಕಿತ್ತಾಡ್ತಾವ್ರೆ ಅಂತಾರೆ. ಇನ್ನು RCBಗೆ ಇನ್ನೆಷ್ಟು ಜನ ಕಿತ್ತಾಡ್ತಾ ಇರಬೇಕು ಗುರು. ಅದು ಡಿಫೆಂಡಿಂಗ್ ಚಾಂಪಿಯನ್ಸ್ ಬೇರೆ ನಮ್ಮ RCB. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.